ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಬಾಬು. ಟಾಕ್ ವಿತ್ ತೀರ್ಥ ವಿಶೇಷ ಪಾಡ್ಕಾಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆ ಈ ಒಂದು ಪಾಡ್ಕಾಸ್ಟ್ ಕಾರ್ಯಕ್ರಮದಲ್ಲಿ ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಇವರು ಖ್ಯಾತ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್ ಮೀತಾ ಅವರು ಸದ್ಯ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್ ನಮಸ್ತೆ. ನಮಸ್ತೆ. ಓಕೆ, ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ. ಓಕೆ, ಒಂದು ನೀವು ಪ್ರೀವಿಯಸ್ ಡೇಸ್ಗಳಲ್ಲಿ ಹೇಳಿದಂತಹ ಸಾಕಷ್ಟು ವಿಚಾರಗಳು ನಿಜ ಆಗಿದೆ. ಸೊ ನೀವೇ ನೋಡ್ತಾ ಇದ್ದೀರಾ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಅಂತ. ನೋಡಿ, ಕೆಲವೊಂದು ಸತ್ಯಗಳನ್ನ ನಾನು ಮುಂಚಿತವಾಗೇ ಹೇಳಿದ್ದೆ. ಜ್ಯೋತಿಷ್ಯ ಅಂತ ಬಂದಾಗ, ಆಸ್ಟ್ರಾಲಜಿ ಅಂತ ಬಂದಾಗ ನಡೆಯೋದನ್ನ ಮುಂಚಿತವಾಗಿ ಹೇಳಬೇಕು. ಇವಾಗ ನಿಮ್ಮ ಬಗ್ಗೆ ಏನು ಹೇಳ್ತೀನಿ ಅದು ಆಲ್ರೆಡಿ ಎಲ್ಲ ಪಾಸ್ಟ್ ಗೊತ್ತು, ನಿಮಗೆ ಪ್ರೆಸೆಂಟ್ ಗೊತ್ತು, ಫ್ಯೂಚರ್ ಏನಿದೆ ಅಂತ ಹೇಳಬೇಕು. ಸೊ ಆ ಫ್ಯೂಚರ್ನ ನಾನು ಮುಂಚೆನೆ ಪ್ರೆಡಿಕ್ಟ್ ಮಾಡಿದ್ದೆ. ಹಾಗಾಗಿ ನೋಡಿ, ಈ ವರ್ಷಕ್ಕೆ ಯಾವ ನಂಬರು ಒಳ್ಳೇದು, ಯಾವುದು ಡೇಂಜರಸ್, ಮತ್ತೆ ನೇಮ್ ಬಗ್ಗೆ ಹೇಳಿದ್ದೆ. ಮತ್ತೆ ಆಲ್ರೆಡಿ ನೀವೆಲ್ಲ ನೋಡ್ತಾ ಇದ್ದೀರಾ, ಈ ಒಂದು CM ಪಟ್ಟಕ್ಕೆ ನಮ್ಮ DK ಶಿವಕುಮಾರ್ ಅವ್ರು ಬರ್ತಾರೆ ಅಂತ ಸತತ ನಾನು ಒಂದು 6-7 ತಿಂಗಳಿಂದ, ಒಂದು ಜಾನ್ವರಿಯಿಂದಾನು ಕೊಟ್ಟಿದ್ದೀನಿ ನಿಮಗೆ. ಅವಾಗಿಂದಾನು ಹೇಳ್ತಾ ಬರ್ತಾ ಇದ್ದೀನಿ. ಮತ್ತೆ ಮ್ಯಾಚ್ ಸ್ಟಾರ್ಟಿಂಗ್ ಡೇ 1 ಇಂದ ಹೇಳ್ದೆ RCBನೇ ಫೈನಲ್ಗೆ ಬರೋದು ಅಂತ. ಸೊ ಹಾಗೆ ನಡೆದಿದೆ ಕೂಡ. ಹಾಗಾಗಿ ಇದೆಲ್ಲ ನೋಡ್ತಿದ್ರೆ ಜನಕ್ಕೆ ಗೊತ್ತಾಗ್ಬಿಡುತ್ತೆ, ಯಾಕಂದ್ರೆ ಏನು ಸತ್ಯ ಇದೆ ಏನು ಅಸತ್ಯ ಇದೆ ಅಂತ. ಸೊ ನಿಮ್ಗೆ ಗೊತ್ತು, ಹೇಳ್ತಿರೋದೆಲ್ಲ ಪಾಸಿಟಿವ್ ಆಗಿದೆ ಕೂಡ. ಅಲ್ಲ, ಖಂಡಿತ. ಅದಕ್ಕೆ ಕೇಳ್ತಾ ಇರೋದು ಅಂದ್ರೆ ಲಾಸ್ಟ್ ಒಂದು 6 ಮಂತ್ ಅನ್ಸುತ್ತೆ, ಒಂದು 4 ಮಂತ್ಸ್ ಬ್ಯಾಕ್ ನಾನು ನಿಮ್ ಜೊತೆ ಒಂದು ಬೈಟ್ ಚಿಚ್ಚಾಟ್ ಮಾಡ್ತಾ ಇದ್ದೆ. ಸೊ ಅವಾಗ ಹೇಳಿದ್ರಿ ನೀವು, ಅಂದ್ರೆ ರಾಜ್ಯದ ರಾಜಕೀಯ ವಿಚಾರದ ಬಗ್ಗೆನೂ ಒಂದು ಹೇಳಿದ್ರಿ. CM ಆಗಿ DKC ಆಗೋ ಚಾನ್ಸ್ ಇದೆ, ಆಗ್ತಾರೆ ಅಂತ ಹೇಳಿದ್ರಿ. ಅದ್ರ ಜೊತೆ ನೀವು ಇನ್ನೊಂದು ಸ್ವಲ್ಪ ಖುಷಿಯಾಗಿದ್ರಿ, ಯಾಕೆಂದ್ರೆ ನಿಮ್ಮ ಊರವರು, ನಿಮ್ಮ ಸೈಡ್ ಅವರು ಅಂತ ಕೂಡ ಹೇಳಿದ್ರಿ. ಅದ್ರ ಜೊತೆಗೆ RCBದು ಕೇಳಿದೆ, ಅಂದ್ರೆ ಈ ಸಲ RCB ಕಪ್ ಗೆಲ್ಲಿದೆ, ನೆಕ್ಸ್ಟ್ ಅಂದ್ರೆ ಈ ಸೀಸನ್ ಅಲ್ಲಿ ಗೆಲ್ಲುತ್ತಾ ಅಂತ ಕೂಡ ಕೇಳಿದ್ದೆ. ಅದಕ್ಕೂ ಕೂಡ RCB ಫೈನಲ್ಗೆ ಹೋಗುತ್ತೆ ಅಂತ ಕೂಡ ಹೇಳಿದೆ. ಅದಕ್ಕೆ ಅದು ನಿಜ ಆಗಿರೋದಕ್ಕೆ ನೀವು ಮತ್ತೆ ನಾವು ನಿಮ್ಮನ್ನ ಮಾತಾಡಿಸ್ತಾ ಇದೀವಿ. ಸೊ ಸತ್ಯ ಆಗಿದೆ ಅಂತ. ಅದು ಬಿಟ್ಟು ಬೇರೆ ಬೇರೆ ಸಾಕಷ್ಟು ವಿಚಾರಗಳನ್ನ ಕೂಡ ನೀವು ಹೇಳಿದ್ರಿ. ಅದ್ರಲ್ಲೂ ಕೂಡ ಎಲ್ಲ ಅಂದ್ರೆ ನೀವ್ ಹೇಳಿದ ಪ್ರಕಾರನೇ ಆಗ್ತಾ ಬರ್ತಾ ಇದೆ. ಸೊ ಇದು ಯಾವ ತರ ಅಂತ ಜನಗಳು ಕೆಲವು ನಂಬಲ್ಲ, ಅಂದ್ರೆ ಏನೋ ಸುಮ್ನೆ ಗ್ಯಾಪ್ ಅಲ್ಲಿ ಹೇಳ್ಬಿಟ್ಟಿರ್ತಾರೆ, ಅಲಾಕ್ ಬುಲಾಕ್ ಅಂತ ಅಂದ್ಬಿಟ್ಟಿರ್ತಾರೆ. ಈ ಜ್ಯೋತಿಷ್ಯ ಆಗ್ಲಿ, ನ್ಯೂಮರಾಲಜಿಸ್ಟ್, ಸಂಖ್ಯಾಶಾಸ್ತ್ರ ಆಗಿರ್ಬೋದು, ಎಲ್ಲದೂ ಕೂಡ ಕೆಲವ್ರು ನಮ್ದೇ ಇದ್ದವ್ರು ಇರ್ತಾರೆ. ಸೊ ಅಂತವರಿಗೆ ಇದು ಎಕ್ಸಾಂಪಲ್ ಅನ್ಸುತ್ತಲ್ಲ. ಹೌದು, ಯಾಕಂದ್ರೆ ಇವಾಗ ಕೆಲವರು ಇದನ್ನೇ ಫಾಲೋ ಮಾಡೋರು ಇರ್ತಾರೆ, ಕೆಲವರು ಫಾಲೋ ಮಾಡದಿರೋರು ಇರ್ತಾರೆ. ಆಮೇಲೆ ಈ ತರ ಟಾಪಿಕ್ಸ್ ನ ತುಂಬಾ ಜನ ಹೇಳಿರ್ತಾರೆ ಕೂಡ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಎಲ್ಲೋ ಒಂದ್ ಕಡೆ ಏನ್ ಮಾಡ್ತಾರೆ ಅಂತಂದ್ರೆ 50-50 ಹೇಳಿರ್ತಾರೆ. ಬಟ್ ನಾನು ಹಾಗೆ ಹೇಳಿಲ್ಲ, 100%, 1000% ಅಂತ ಶ್ಯೂರ್ ಆಗೇ ಹೇಳಿದೆ. ಯಾಕಂದ್ರೆ ಗ್ರಹ ಗತಿಗಳು ಏನ್ ಮಾಡುತ್ತೆ, ಮತ್ತೆ ಗ್ರಹಗಳು ಚೇಂಜ್ ಆಗ್ತಾ ಇರುತ್ತೆ. ಇವಾಗ ಗುರು ಬದಲಾವಣೆ ಆಗತ್ತೆ, ಅದೇ ರೀತಿ ರಾಹು ಕೇತುಗಳ ಬದಲಾವಣೆ ಆಗತ್ತೆ, ಈ ತರ ಶನಿ ಬದಲಾವಣೆ ಐತೆ. ಇಂಪಾರ್ಟೆಂಟ್ ಈ 4 ಗ್ರಹಗಳು. ಈ 4 ಗ್ರಹಗಳು ವರ್ಷಕ್ಕೆ ಒಂದ್ಸತಿ, 2 ವರ್ಷಕ್ಕೆ ಒಂದ್ಸತಿ, ಮತ್ತೆ 1.5 ವರ್ಷಕ್ಕೆ ಒಂದ್ಸತಿ, ಈ ರೀತಿ ಚೇಂಜ್ ಆದಾಗ ತುಂಬಾ 12 ರಾಶಿಗಳಲ್ಲೂ ಕೆಲವೊಂದು ಡಿಪೆಂಡ್ಸ್ ಪಾಸಿಟಿವ್ ನೆಗೆಟಿವ್ಸ್ ನಡೆಯುತ್ತೆ ಎಲ್ಲರಿಗೂ. ಅದರಲ್ಲಿ ಮಿಕ್ಸ್ ನ್ಯೂಮರಾಲಜಿ ಅಂತ ಬಂದಾಗ ಆ ಡೇಟ್ಸ್ ಏನಾಗುತ್ತೆ, ಅವರ ಡೇಟ್ ಆಫ್ ಬರ್ತ್, ಮತ್ತೆ ಈ ವರ್ಷಕ್ಕೆ ಕೆಲವೊಂದು ಡೇಟ್ಸ್ ನೆಗೆಟಿವ್ ಅಂತ ಸ್ಟಾರ್ಟಿಂಗ್ ಹೇಳಿದ್ದೆ ಅಂತ ನಾನು ಹೇಳಿದೆ. 1 ಇರ್ಬೋದು, 6 ಇರ್ಬೋದು, 8 ಇರ್ಬೋದು. ಈ 3 ಡೇಟ್ ಕೂಡ ತುಂಬಾ ನೆಗೆಟಿವ್. ಈ ವರ್ಷದ ಬ್ಲ್ಯಾಕ್ ತುಂಬಾ ಡೇಂಜರಸ್ ನಂಬರ್ ಅಂತ ಹೇಳಿದ್ದೆ. ಅದೇ ರೀತಿ 3 ಹೆವಿ ಲಕ್ಕಿ ನಂಬರ್ ಅಂತ ಕೂಡ ಹೇಳಿದ್ದೆ. 3 ಅನ್ನೋದಕ್ಕೆ ತುಂಬಾ ಪಾಸಿಟಿವ್ ಇರುತ್ತೆ. ಈ ಸತಿ ಯೆಲ್ಲೋ ಮತ್ತೆ ರೆಡ್ ತುಂಬಾ ಕಿಂಗ್ ಕಲರ್ಸ್ ಅಲ್ಲಿ ಅಂತ ಕೂಡ ಹೇಳಿದೆ. ಅದಕ್ಕೂ ಮತ್ತೆ ಈ ಗ್ರಹಗತಿಗಳು ಚೇಂಜ್ ಆದಾಗ, ಮ್ಯಾಚ್ ಮಾಡಿದಾಗ ಕರೆಕ್ಟ್ ಪ್ರೆಡಿಕ್ಷನ್ ಪಾಸಿಟಿವ್ ಆಗಿದೆ. ಹಾಗಾಗಿ ನಾವ್ ಏನು ಹೇಳ್ತೀವಿ ಅದು ಪಾಸಿಟಿವ್ ಆದ್ರೆ ಮಾತ್ರ ನಮ್ಮ ಜ್ಯೋತಿಷ್ಯ ಸತ್ಯ. ಇದನ್ನ ನಾನೇ ಹೇಳ್ತಿದ್ದೀನಿ, ನಮ್ಮ ಜ್ಯೋತಿಷ್ಯ ಸತ್ಯವಾಗಿರುತ್ತೆ ಅಂತ. ಇನ್ ಕೇಸ್ ಎಲ್ಲೋ ಒಂದ್ ಕಡೆ 50-50 ಆದಾಗ ಆ 50-50 ಹೇಳೋ ಬದಲು ಸುಮ್ನಿರೋದು ವಾಸಿ. ಪರ್ಫೆಕ್ಟ್ ಹೌದಾ ಇಲ್ವಾ ಹೇಳೋದು. ಮತ್ತೆ ಜಾತಕನೂ ಅಷ್ಟೇ, ಪ್ರೆಡಿಕ್ಷನ್ ಕೊಡಕ್ಕೆ ಬಂದಾಗ, ತಗೊಳಕ್ ಬಂದಾಗ ಅವ್ರ ಜಾತಕವನ್ನ ನಾವು ಪರಿಶೀಲಿಸ್ತೀವಿ. ಸೊ ನೇಮ್ ಚೇಂಜ್ ಮಾಡ್ಕೊಳ್ಳಿ, ಯಾಕಂದ್ರೆ ಗ್ರಹಗಳೆಲ್ಲ ಚೆನ್ನಾಗಿರುತ್ತೆ, ಎಲ್ಲ ಒಂದ್ ಕಡೆ ನೇಮ್ ಅಲ್ಲಿ ನೆಗೆಟಿವ್. ಪಾಪ ಅವ್ರು ಏನ್ ಮಾಡಿದ್ರು ಆಗ್ತಿಲ್ಲ. ಆ ನೇಮ್ ಒಂಚೂರು ಚೇಂಜ್ ಮಾಡ್ಕೊಂಡಾಗ ಸಡನ್ ಪಾಸಿಟಿವ್. ಯಾಕಂದ್ರೆ ನೇಮ್ ವೈಬ್ರೇಷನ್ ಇರುತ್ತೆ, ಇಷ್ಟೇ ನಂಬರ್ ಬರ್ಬೇಕು, ಇದೇ ಅಕ್ಷರಗಳು ಪಕ್ಕ ಬರ್ಬೇಕು ಅನ್ನೋದಿರುತ್ತೆ. ಈ ಒಂದು ಪಾಸಿಟಿವ್ ನೇಮ್ ಅಲ್ಲಿ ಕೆಲವೊಬ್ರು ಹಣೆ ಬರನೇ ಚೇಂಜ್ ಆಗ್ಬಿಡುತ್ತೆ. ಅದೇ ರೀತಿ ಫೋನ್ ನಂಬರ್ಸ್, ವೆಹಿಕಲ್ ನಂಬರ್ಸ್, ಮತ್ತೆ ಮನೆ ನಂಬರ್, ಅಕೌಂಟ್ ನಂಬರ್, ಆಧಾರ್ ನಂಬರ್, ಇದು ಕೂಡ ಚೆಕ್ ಮಾಡ್ತೀವಿ ನಾವು ಪ್ರತಿಯೊಂದನ್ನು. ಇದನ್ನ ಚೆಕ್ ಮಾಡಿದಾಗ ಯಾವ್ದು ಒಂದು ನಂಬರ್ ಎಲ್ಲ ಚೆನ್ನಾಗಿದ್ದು ವೆಹಿಕಲ್ ನಂಬರ್ ಚೆನ್ನಾಗಿಲ್ಲ ಅಂದ್ರೆ ಅವರ ಪಿರಮಿಡ್ಗೆ ಸೂಟ್ ಆಗ್ತಿಲ್ಲ, ನ್ಯೂಮರಾಲಜಿ ಅಂದ್ರೆ ಇದೇನೆ ಸೂಟ್ ಆಗ್ತಿಲ್ಲ ಅಂದಾಗ
ಅದನ್ನ ಕರೆಕ್ಟ್ ಮಾಡಿಕೊಟ್ಟಾಗ ಖಂಡಿತ ಅವರು ನಾವು ಕೊಡೋಂಥ ನಂಬರಲ್ಲಿ ಒಂದು ವೆಹಿಕಲ್ ತಗೊಳ್ಳಿ, ಅದರಿಂದ ಅವ್ರಿಗೆ ಲಾಭ ಅಂದ್ರೆ ತಗೊಂಡಿದ ತಕ್ಷಣ ದುಡ್ಡು ಬರಲ್ಲ, ಅದರಿಂದ ಕೆಲಸ ಬಂದ್ರೆ ತಾನೇ ನಮಗ್ ಲಾಭ. ಅವ್ರ ಬಿಸ್ನೆಸ್ ಅವ್ರು ಏನೇ ಮಾಡ್ತಿರ್ಲಿ ಸಕ್ಸಸ್ ಆಗತ್ತೆ. ಸಕ್ಸಸ್ ಅಂತ ಅಂದ್ರೆ ಅದು ಪಾಸಿಟಿವ್ ಆಗ್ತಾ ಬರುತ್ತೆ, ಅದರಿಂದ ದುಡ್ಡು ನೋಡ್ತಾರೆ. ಯಾವ ಒಂದು ಕೆಲಸನೂ ನೆಗೆಟಿವ್ ಆಗಲ್ಲ. ಕೆಲವೊಂದು ನಂಬರ್ಸ್ ಇರುತ್ತೆ, ಆ ನಂಬರ್ಸ್ ತಗೊಂಡಾಗ ನಮ್ಗೆ ಕೆಲಸ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ತುಂಬಾ ವರ್ಷದಿಂದ ಮದ್ವೆ ಆಗಿರಲ್ಲ ಅಂತವ್ರಿಗೆ ಮದ್ವೆ ಆಗುವಂತ ಚಾನ್ಸಸ್ ಇರುತ್ತೆ ಕೇವಲ ನಂಬರಿಂದ. ಅಂದ್ರೆ ನಂಬರ್ ಅಂದ್ರೆ ನಮ್ಮ ಡೈಲಿ ರೊಟೀನು ನಾವ್ ಏನ್ ಮಾಡ್ತೀವಿ. ಯಾಕಂದ್ರೆ ಇವಾಗ ನಿಮ್ಗೆ ಗೊತ್ತು, ಆಧಾರ್ ನಂಬರ್ ಇಲ್ಲ ಅಂದ್ರೆ ನಾವ್ ವೇಸ್ಟ್. ನಮ್ಮನ್ನ ಗುರುತಿಸೋದೇ ನಮ್ಮ ಆಧಾರ್ ನಂಬರ್. ಕರೆಕ್ಟ್. ಸೊ ಈ ನಂಬರ್ನ ನಾವು ಪಾಸಿಟಿವ್ ಆಗಿ ಇಟ್ಕೊಂಡ್ರೆ ಡೈಲಿ ನಾವು ಆ ನಂಬರು ಕಲರ್ಸು ನಾವು ಯೂಸ್ ಮಾಡ್ತಾ ಇದ್ರೆ, ನಮ್ಮ ಲಕ್ಕಿ ನಂಬರ್ ಯೂಸ್ ಮಾಡ್ತಿದ್ರೆ, ನಮ್ಮ ನೇಮಲ್ಲೂ ಕೂಡ ನಂಬರ್ ಬಂದಾಗ ಅದು ನಮ್ಮ ಅದೃಷ್ಟನ ಜಾಸ್ತಿ ಮಾಡುತ್ತೆ. ಇದು ರೊಟೀನ್ ಆಗ್ತಾ ಇರುತ್ತೆ. ಅದರ ಜೊತೆಗೆ ನಮ್ಮ ಅಸ್ಟ್ರಾಲಜಿ, ಈ 9 ಗ್ರಹಗಳು ಮತ್ತೆ ನಮ್ಮ ನಕ್ಷತ್ರ, ನಮ್ಗೇನ್ ದಶಾಭುಕ್ತಿ ನಡೀತಿದೆ, ಇಷ್ಟನ್ನು ಮಿಕ್ಸಪ್ ಮಾಡಿದಾಗ, ಅಸ್ಟ್ರಾಲಜಿ ಪ್ಲಸ್ ನ್ಯೂಮರಾಲಜಿ ಮಿಕ್ಸಪ್ ಮಾಡಿದಾಗ ನಾವು ಹೇಗಿರ್ತೀವಿ, ಏನಾಗಿದೆ ಬಿಟ್ಬಿಡ್ಬೇಕು. ನಾವ್ ಯಾವ ಅಸ್ಟ್ರಾಲಜರ್ ಹತ್ರ ಹೋದ್ರು ಮುಂದೆ ನಾವು ಹೇಗಿರ್ತೀವಿ, ಮುಂದೆ ಟೈಮ್ ಇದೆ, ಆಗಿರೋದು ಗೊತ್ತೇ ಇರುತ್ತೆ, ಕಳ್ಕೊಂಡಿರೋದು ಗೊತ್ತಿರುತ್ತೆ, ಬಂದಿರೋದು ಗೊತ್ತಿರುತ್ತೆ. ಅದನ್ನ ಕೇಳ್ತಾ ಟೈಮ್ ವೇಸ್ಟ್ ಮಾಡ್ಬಾರ್ದು. ನೆಕ್ಸ್ಟ್ ಅಪ್ಕಮಿಂಗ್ ಟೈಮ್ ಚೆನ್ನಾಗಿದ್ಯಾ, ಟೈಮ್ ಚೆನ್ನಾಗಿಲ್ವಾ, ನಾನು ಯಾವ ನಂಬರ್ ಯೂಸ್ ಮಾಡ್ಬೇಕು, ನನ್ ಟೈಮ್ ಚೆನ್ನಾಗಿಲ್ಲ ಅಂದ್ರೆ ಮತ್ತೇನ್ ಪರಿಹಾರ ಮಾಡ್ಕೊಳ್ಬೇಕು, ಇಷ್ಟು ತಿಳ್ಕೊಂಡ್ರೆ ಮನುಷ್ಯ ಪರ್ಫೆಕ್ಟ್ ಆಗ್ತಾನೆ. ಓಕೆ. ಇನ್ನೊಂದು ಇದ್ರ ನಡುವೆ ನನಗೊಂದು ಪ್ರಶ್ನೆ ಉದ್ಭವಿಸ್ತು. ಈಗ ನಂಬರ್ಸ್ ಹೇಳಿದ್ರೆ ಕೆಲವು ಬ್ಯಾಡ್ ನಂಬರ್ಸ್ ಇರುತ್ತೆ, ಅಂದ್ರೆ ನಿಮಗೆ ಆಗದೆ ಇರೋ ನಂಬರ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಫೋನ್ ನಂಬರು, ಗಾಡಿ ನಂಬರು, ಆಧಾರ್ ಇದೆ. ಸೊ ಕೆಲವು ಚೇಂಜ್ ಮಾಡ್ಕೋಬಹುದು. ಈಗ ಒಂದು ನಂಬರ್ ಯಾವ್ದೋ 3 ನನಗೆ ಬರಲ್ಲ ಅಂದ್ರೆ ಫೋನ್ ನಂಬರ್ 3 ಇರ್ತಂದ್ರೆ ನಾನು ಬೇರೆ ಸಿಮ್ ಅಥವಾ ಬೇರೆ ನಂಬರಿಗೆ ಇದಾಗ್ಬೋದು. ಅದೇ ಆಧಾರ್ದು ಅಥವಾ ಕೆಲವು ಚೇಂಜೇ ಮಾಡೋಕ್ಕಾಗಿಲ್ಲ ನಂಬರ್ ಇತ್ತಂದ್ರೆ ಅದಕ್ಕೆ ಪರಿಹಾರ ಏನು ಅಂತ ನೋಡಿ. ಫೋನ್ ಇವಾಗ ಆಧಾರ್ ನಂಬರ್ ಚೇಂಜ್ ಮಾಡಕ್ ಆಗೋದಿಲ್ಲ. ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ, ಆ ಆಧಾರ್ ನಂಬರ್ ಅಲ್ಲಿ ನಿಮ್ ನಂಬರು ಅದು ಆಲ್ರೆಡಿ ನಿಮ್ ಬ್ಯಾಂಕ್ ಅಕೌಂಟ್ಗೆ ಹೋಗ್ಬಿಟ್ಟಿರುತ್ತೆ. ಆಧಾರ್ ನಂಬರ್ ಏನು ಕೊಡ್ತಾರೆ ಹೇಳಿ, ನಮ್ಮ ಬ್ಯಾಂಕ್ ಅಕೌಂಟ್ ಮೇನ್ ಬ್ಯಾಂಕ್ ಲಿಂಕ್, ನಮ್ಮ IT-ಗೆ, ಇದಕ್ಕೆಲ್ಲ ನಮ್ಗೆ ಆಧಾರ್ ನಂಬರ್ ಬೇಕು. ಅದು ಒಂದು ಆಧಾರ್ ನಂಬರ್. ಅವಾಗ ನಾವೇನ್ ಮಾಡ್ಕೊಳ್ಬಹುದು, ಅಕೌಂಟ್ ನಂಬರ್ ಚೇಂಜ್ ಮಾಡ್ಕೋಬಹುದು. ಅಕೌಂಟ್ ನಂಬರ್ ಚೇಂಜ್ ಮಾಡ್ಕೋ ಆಗಿಲ್ವಾ, ಅದನ್ನ ಡೆಡ್ ಮಾಡಿ ಇನ್ನೊಂದು ಅಕೌಂಟ್ ನಂಬರ್ ಮಾಡ್ಕೊಳ್ಬಹುದು. ಓಕೆನಾ. ಅದ್ರಲ್ಲೂ ಪಿನ್ಸ್ ನಂಬರ್ ಇರುತ್ತೆ, ಈ ATM ನಂಬರ್ಸ್, ಪೇಟಿಎಂ ನಂಬರ್ಸ್, ಮತ್ತೆ ಕೆಲವೊಂದು ನಮ್ಮ ಪರ್ಸನಲ್ ನಂಬರ್ಸ್ ಇರುತ್ತೆ, ಕೋಡ್ಸ್ ನಂಬರ್. ಅದನ್ನ ಪಾಸಿಟಿವ್ ಆಗಿ ಮಾಡ್ಕೊಳ್ಬಹುದು. ಜಸ್ಟ್ ಚೇಂಜ್ ಆಫ್ ಹೇಳ್ತಾ ಇರೋದು ನಾನು. ಒಂದು ನಂಬರ್ ಆಧಾರ್ ಚೇಂಜ್, ಮತ್ತೆ ನೇಮ್ ಕೂಡ ಇದೆಲ್ಲ ಕರೆಕ್ಟ್ ಆಗಿದ್ದು ದುಡ್ಡು ನಿಲ್ತಾ ಇಲ್ಲ, ಎಲ್ಲೋ ಹೋಗ್ತಿದೆ ಗೊತ್ತಿಲ್ಲ. ಕಣ್ಣಲ್ಲಿ ನೋಡ್ತೀವಿ ಬ್ಯಾಂಕ್ ಟ್ರಾನ್ಸ್ಫರ್ ಆಗಿರುತ್ತೆ, ಬಟ್ ಅದ್ ಇನ್ನೊಂದ್ ಕಡೆ ಏನೋ ಒಂದು ಕೆಲ್ಸಕ್ಕೆ ಹೋಗ್ಬಿಟ್ಟಿರುತ್ತೆ, ಅದು ನಮ್ ಕೈವರೆಗೂ ಬರ್ತಾ ಇಲ್ಲ. ನೋಡೋದಷ್ಟೇ, ನಮ್ಮ ಹೆಸರಿಗೆ ಬರ್ತಿದೆ, ನಾವು ಓನರ್ ಅಷ್ಟೇ, ಬಟ್ ಅಲ್ಲಿಂದ ಇನ್ನೆಲ್ಲೋ ಹೋಗ್ತಿದೆ, ಗೊತ್ತಿಲ್ಲ. ಆಗ ಒಂದು ನಮ್ ನೇಮ್ ಚೇಂಜ್ ಮಾಡ್ಕೊಳ್ಬೇಕು. ಆ ನೇಮ್ ನಂಬರ್ ಕೂಡ ಪಾಸಿಟಿವ್ ಆಗುತ್ತೆ. ಹಾಗಾಗಿ ಇವಾಗ ನಾನು ಏನ್ ಹೇಳ್ದೆ, ನಾವು ಹುಟ್ಟಿರ್ತೀವಿ, ನಮ್ಗೆ ಟೈಮ್ ಸರಿ ಇಲ್ಲ, ಪರಿಹಾರ ಇದ್ದೇ ಇರುತ್ತಲ್ವಾ. ಆ ರೀತಿ ಈ ಕೆಲವೊಂದು ನಂಬರ್ಸ್ ನ ಚೇಂಜ್ ಮಾಡ್ಕೊಳ್ಬಹುದು. ಇವಾಗ ಆಧಾರ್ ನಂಬರ್ ನಾವು ಚೇಂಜ್ ಮಾಡಕ್ಕಾಗಲ್ಲ. ಆಧಾರ್ ನಂಬರ್ ಲಿಂಕ್ ಕೊಟ್ಟು ನಾವ್ ಏನೇನೆಲ್ಲ ಮಾಡಿರ್ತೀವಿ, ಮೇನ್ ಟ್ರಾನ್ಸಾಕ್ಷನ್ ಏನೇನೆಲ್ಲ ಮಾಡ್ತೀವಿ, ಅದನ್ನ ನಾವು ಚೇಂಜ್ ಮಾಡ್ಕೊಳ್ಬಹುದು. ಓಕೆ. ಸೊ ಇದ್ರ ನಡುವೆ ಇವಾಗ ಅಟ್ ಪ್ರೆಸೆಂಟ್ ಏನಂತಂದ್ರೆ, ನೀವ್ ಹೇಳಿರೋ ವಿಚಾರನೆ ತುಂಬಾ ಟ್ರೆಂಡ್ ಆಗಿರೋ ಒಂದು 3 ಟಾಪಿಕ್ ಇದೆ. ಸೊ ಆ ಟಾಪಿಕ್ ಬಗ್ಗೆ ಮಾತಾಡೋಣ, ಏನೇನಾಯ್ತು ಅಂತ ನೀವ್ ಹೇಳ್ಬೇಕು. ಸೊ ಮೊದಲನೇದಾಗಿ ರಾಜ್ಯ ರಾಜಕೀಯದ ಬಗ್ಗೆ. ಮೊದಲನೇದಾಗಿ CM ಚೇಂಜ್ ಅಂತ ಸಾಕಷ್ಟು ನನ್ಗೆ ಗೊತ್ತಿರೋ ಪ್ರಕಾರ 8 ತಿಂಗಳಿಂದ ಟಾಕ್ ಇತ್ತು, ಸಿದ್ದರಾಮಯ್ಯ ಬದಲಾವಣೆ ಆಗಿ DK ಶಿವಕುಮಾರ್ ಅವರು CM ಆಗ್ತಾರೆ ಅಂತ. ಸೊ ಅದು ಈಗ ಸಾಧ್ಯ ಆಗಿದೆ. ಇದ್ರ ಬಗ್ಗೆ ಕೂಡ ನೀವು ಪ್ರೀವಿಯಸ್ ಮಾತಾಡಿದ್ರೆ ಅವ್ರು CM ಆಗ್ತಾರೆ ಅಂತ. ಸೊ ಅವರು CM ಆಗೋದಿಕ್ಕೆ ಏನೇನು ಕೈ ಹಿಡಿತು ನಿಮ್ಮ ಕ್ರಿಸ್ಟಲ್ ನ್ಯೂಮರಾಲಜಿ ಪ್ರಕಾರ, ಏನೇನು ಅವರಿಗೆ ಪ್ಲಸ್ ಆಯ್ತು ಅಂತ ನೋಡಿ. ಅವ್ರದ್ದು ಪ್ರೀವಿಯಸ್ ಡೇ ನಲ್ಲಿ ಹೇಳಿದ್ದೆ ನಿಮ್ಗೆ, ಏನಪ್ಪಾ ಅಂತಂದ್ರೆ ಈ ಚೇಂಜ್ ಆಗ್ತಾರೆ ಅನ್ನೋದು ಗೊತ್ತಿತ್ತು, CM ಪಟ್ಟ ಚೇಂಜ್ ಆಗುತ್ತೆ. ಬಟ್ ಈ ನಡುವೆ ಯಾರ್ ಆಗ್ತಾರೆ ಯಾರ್ ಬಿಡ್ತಾರೆ ಅನ್ನೋ ಗೊಂದಲ ಜಾಸ್ತಿ ಇತ್ತು. ಯಾಕಂದ್ರೆ ಇವ್ರು ಇನ್ನ ಆಗಿಲ್ವಲ್ಲ, ಇವ್ರಿಗೆ ಯಾಕೆ ಕೊಡ್ತೀರಾ, ಇದು ಈ 7-8 ತಿಂಗಳಿಂದಲ್ಲ, ಸಿದ್ದರಾಮಯ್ಯ ಅವರು CM ಆಗೋ ಟೈಮಲ್ಲೂ ಕೂಡ ಇತ್ತು, ಯಾರಿಗಾಗ್ಬೇಕು ಯಾರಿಗಾಗ್ಬಾರ್ದು ಅನ್ನೋದಿತ್ತು. ಎಲ್ರು 50-50 ಅಲ್ಲಿ ಇದ್ರು. DK ಶಿವಕುಮಾರ್ ಅವರೇ ಬರ್ಬೋದು, ಸಿದ್ದರಾಮಯ್ಯ ಅವರು ಬರ್ಬೋದು ಅಂತ. ಅದೇನಾಗಿತ್ತು, ಕನ್ಫ್ಯೂಸ್ ಇತ್ತು. ಬಟ್ ಸಿದ್ದರಾಮಯ್ಯ ಅವರು ಆದ್ರು, ಎಲ್ಲ ಒಂದೇ ಪಕ್ಷನೇ ಅನ್ಕೊಳ್ಳಿ. ಆದ್ರೆ ಪರ್ಫೆಕ್ಟ್ ಇವರು ಇವಾಗೂ ಕೂಡ ಕೆಲವೊಂದು ಗೊಂದಲಗಳು ನಡೀತಾನೆ ಇದೆ. ಆದ್ರೆ ನನ್ನ ಪ್ರೆಡಿಕ್ಷನ್ ಪ್ರಕಾರ, ಸತತವಾಗಿ ಹೇಳ್ತಾ ಇದ್ದೀನಿ, ಸತತವಾಗಿ ನೋಡಿ, ಅವ್ರದ್ದು ಕೃತಿಕಾ ನಕ್ಷತ್ರ ಆಯ್ತಾ, ವೃಷಭ ರಾಶಿ,
ವೃಷಭ ರಾಶಿಗೆ ಶುಕ್ರನೇ ಅಧಿಪತಿ ಆಗಿರ್ತಾನೆ. ಹ್ಮ್. ಸೊ ನನ್ನ ಪ್ರಕಾರ ನಾನ್ ಚೇಂಜಸ್ ನೋಡಿದಾಗ Okay. ಇವರ ಒಂದು ಜಾತಕದಲ್ಲಿ ಏನಾಗತ್ತೆ ಹ್ಮ್. ನೋಡಿ, ಈಗ ವೃಷಭ ರಾಶಿಗೆ 2ನೇ ಮನೇಲಿ ಗುರು ಇತ್ತು, 2ನೇ ಮನೇಲಿ ಗುರು ಇತ್ತು, ಆದ್ರೆ ಶನಿಯ ದೃಷ್ಟಿ ವೃಷಭ ರಾಶಿ ಮೇಲೆ ಬೀಳ್ತಾ ಇತ್ತು, Okay. 3ನೇ ದೃಷ್ಟಿ. ಕೆಲವೊಂದ್ಸತಿ ಪಾಪ ಇನ್ನು ಏನ್ ಮೂಮೆಂಟ್ ಹಂಗೆ ಚೇಂಜ್ ಆಗ್ತಿತ್ತು, ಯಾಕಂದ್ರೆ ಅದಕ್ಕೆ ಪರ್ಫೆಕ್ಟ್ ಟೈಮ್ ಕೂಡ ಬರ್ಬೇಕು. Correct. ಹೇಳ್ತಾ ಇದೆ, ಹ್ಮ್. ಪರ್ಫೆಕ್ಟ್ ಟೈಮ್ ಕೂಡ ಬರ್ಬೇಕು, ಗ್ರಹಗತಿಗಳು ಸಪೋರ್ಟ್ ಮಾಡ್ಬೇಕು, ಮತ್ತೆ ಅವರ ಜಾತಕ ಸಪೋರ್ಟ್ ಮಾಡ್ಬೇಕು. ಹೌದು. ಸೊ ನನ್ನ ಪ್ರಕಾರ ಅವ್ರದ್ದು 15ನೇ ತಾರೀಕು ಹ್ಮ್. 5ನೇ ತಿಂಗಳಾಗಿರುತ್ತೆ. ಹ್ಮ್. ನೋಡಿ, ಈ ಒಂದು ಏನಾಗುತ್ತೆ, ಅವರ ಒಂದು ರಾಶಿಯಾಧಿಪತಿ ಶುಕ್ರ ತುಂಬಾ ಒಳ್ಳೆ ಪ್ಲೇಸ್ ಅಲ್ಲಿ 2ನೇ ಮನೇಲಿ ಇದ್ದ. Okay. ಆಮೇಲೆ ಗುರು ಬದಲಾವಣೆ ಆಗ್ತಿದೆ, ಹ್ಮ್. ಅದನ್ನ ಹೇಳಿದೆ. ಶನಿ ಬಂದು ಅವ್ರಿಗೆ ಲಾಭ ಸ್ಥಾನದಲ್ಲಿದ್ದಾನೆ. Okay. ಯಾಕಂದ್ರೆ ಶನಿ ಅವರ ರಾಶಿಗೆ ಅವನು 10ನೇವನು 9ನೇವನು 10ನೇವನು 9ನೇವನಾಗಿ 10ನೇವನಾಗಿ ಹ್ಮ್. ಅವನು 11ನೇ ಮನೆ ಲಾಭ ಸ್ಥಾನದಲ್ಲಿದ್ದಾನೆ. Okay. ಜೊತೆಗೆ ಇವರ ಒಂದು ಜಾತಕದಲ್ಲಿ ನೋಡಿ, ಹ್ಮ್. ಸಿಕ್ಕಾಪಟ್ಟೆ ಪಾಸಿಟಿವ್ ಏನು ಅಂತಂದ್ರೆ ಶನಿ ದಶ. Okay. ಈ ಶನಿ ದಶ ನಡೆದಾಗೆ ಹ್ಮ್. ಎಲ್ಲರೂ ಕೂಡ CM ಆಗಿರ್ಬೋದು, MLA ಆಗಿರ್ಬೋದು, ಮಿನಿಸ್ಟರ್ ಆಗಿರ್ಬೋದು, PM ಆಗಿರ್ಬೋದು, ಎಲ್ಲರೂ ಕೂಡ ಈ ಶನಿ ದಶ ನಡೆದಾಗ ಆಗತ್ತೆ. Okay. ಆ ಶನಿ ದಶ ನಡೆದಾಗ ಪ್ಲಸ್ ಆಗತ್ತೆ, ಮೈನಸ್ Minus. ಆಗತ್ತೆ. Okay. ಪ್ಲಸ್ ಅಂತ ಅಂದ್ರೆ ನೋಡಿ, ಈ ತರ ದಿಢೀರ್ನೆ ರಾಜಕೀಯಕ್ಕೆ ಬರೋದು, ಹೌದು. ಅಥವಾ ದಿಢೀರ್ ಯಾವ್ದಾದ್ರು ಒಂದು ಪೋಸ್ಟ್ಗೆ ಹೋಗೋದು, ಹ್ಮ್. ಇಲ್ಲ ಬೇರೆ ಆಫೀಸರ್ಸ್ಗಳು, ಗವರ್ಮೆಂಟ್ ಆಫೀಸರ್ಸ್ ಆದ್ರೆ ಅವ್ರಿಗೆ ತುಂಬಾ ಸಪೋರ್ಟ್ ಮಾಡ್ತಾನೆ. Okay. ಈ ಶನಿ ಸೂರ್ಯ ಒಟ್ಟಿಗೆ ಇದ್ದಾಗೂ ಅಷ್ಟೇ ಜಾತಕದಲ್ಲಿ ಸೂರ್ಯ ದಶ ನಡಿಬಹುದು ಅಥವಾ ಶನಿ ದಶ ನಡಿಬಹುದು. Okay. ಇದರಲ್ಲಿ ಪಾಸಿಟಿವ್ ಆಗುತ್ತೆ, ನೆಗೆಟಿವ್ ಆಗುತ್ತೆ. ಅಂದ್ರೆ ರಾಜಕೀಯಕ್ಕೂ ಹೋಗ್ತಾರೆ, ಜೈಲು ಆಗುತ್ತೆ. Okay. ಅದನ್ನ ಸಾಕಷ್ಟು ಬಾರಿ ಹೇಳಿದ್ದೀನಿ. Okay. ಸೊ ಇದೇ ರೀತಿ ನಾನು ಹೇಳಿದ್ದೆ, ಯಾಕಂದ್ರೆ ಇವ್ರಿಗೆ ಶನಿ ದಶೆಯಲ್ಲಿ ಇವ್ರಿಗೆ ಪಾಸಿಟಿವ್ ಆಗೇ ಆಗತ್ತೆ ಅಂತ. ಗುರು ಬೇರೆ 3ನೇ ಮನೆಗೆ ಬದಲಾವಣೆ ಆಗ್ತಿದ್ದಾನೆ. Okay. ಗುರು 3ನೇ ಮನೆಗೆ ಬದಲಾವಣೆ ಆಗ್ತಿದ್ದಾನೆ, ಲಾಭ ಸ್ಥಾನಕ್ಕೆ ಗುರುವಿನ ದೃಷ್ಟಿ ಬೀಳುತ್ತೆ. ಹ್ಮ್. ಮತ್ತೆ ಅಲ್ಲಿ ಶನಿ ಇದ್ದಾನೆ, ಹ್ಮ್. ಶನಿನು ಮತ್ತೆ ಚೇಂಜ್ ಆಗ್ತಾನೆ, ಬಟ್ ಅದ್ರೊಳಗಡೆನೆ ಹ್ಮ್. ಇವ್ರಿಗೆ ಪಾಸಿಟಿವ್ ಆಗತ್ತೆ ಅಂತ ಹೇಳಿದ್ದೆ. Okay. ಇದನ್ನ ಸಾಕಷ್ಟು ಬಾರಿ ಪ್ರೆಡಿಕ್ಷನ್ ಕೊಟ್ಟಿದ್ದೆ. Okay. ನೋಡಿ, ಇವಾಗ ಅವರ ಒಂದು ಜಾತಕ ತಗೊಂಡಾಗ ಅವರ ಜಾತಕದಲ್ಲಿ ವೃಷಭ ರಾಶಿಯಲ್ಲೇ ಚಂದ್ರ, ಬುಧ, ಹ್ಮ್. ಸೂರ್ಯ ತುಂಬಾ ಬಲವಾಗಿದ್ದಾರೆ. ಯಾಕಂದ್ರೆ ಅವರ ಒಂದು ಜಾತಕಕ್ಕೆ 5ನೇ ಅವನು ಹ್ಮ್. 5ನೇ ಅವನು, ಅವರ ಲಗ್ನಕ್ಕೆ 5ನೇ ಅವನು ಸೂರ್ಯ ಆಗಿರ್ತಾನೆ. ಅವನು ಬಲವಾಗಿ ಅವ್ರಿಗೆ ಹ್ಮ್. ಧನಸ್ಥಾನದಲ್ಲಿ ಕುತ್ಕೊಂಡಿದ್ದಾನೆ. Okay. ಆಯ್ತಾ, ಧನಸ್ಥಾನದಲ್ಲಿ ಕುತ್ಕೊಂಡಿದ್ದಾನೆ. ಮತ್ತೆ ಕೃತಿಕಾ ನಕ್ಷತ್ರ ಅವ್ರದ್ದು. ಕೃತಿಕಾ ನಕ್ಷತ್ರಾಧಿಪತಿ ಸೂರ್ಯ ಆಗಿರ್ತಾನೆ. Okay. ಅವ್ರಿಗೆ ಟೈಮ್ ಕರೆಕ್ಟ್ ಆಗಿ ಬರ್ಬೇಕು, ಆ ಟೈಮ್ ಬಂದ್ರೇನೆ ಅವ್ರಿಗೆ. ಮತ್ತೆ ಮುಖ್ಯವಾಗಿ ಇವಾಗ ಅವ್ರಿಗೆ ಶನಿ ದಶೆ ನಡೀತಿದೆ. Okay. ಶನಿ ದಶೆ ಚಂದ್ರಭುಕ್ತಿ ಅದೇನ್ ಮಾಡುತ್ತೆ, ಲೋಕನೇ ಸಂಚಾರ ಮಾಡಿಸ್ಬಿಡ್ತಾನೆ. Okay. ಶನಿ ದಶೆ ಚಂದ್ರಭುಕ್ತಿಯಲ್ಲಿ ಇರ್ತಾರೆ. ಹ್ಮ್. ಸೊ ಈ ಶನಿ ದಶೆ ಚಂದ್ರಭುಕ್ತಿ ಅವ್ರಿಗೆ ಹೆವಿ ಪಾಸಿಟಿವ್. ಯಾಕಂದ್ರೆ ಇಷ್ಟು ದಿನ ಬಂದಿದ್ದಲ್ಲ, ಹ್ಮ್. ಈಗ ಅವ್ರು ಎಷ್ಟು ದಿನ CM ಆಗಿರ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, Okay. CM ಆಗ್ತಾರೆ. ಇವಾಗ ನೋಡಿ, ದೇವೇಗೌಡರು ಅವರು ಕೂಡ ಅವ್ರದ್ದು ಕಟಕ ಲಗ್ನ, ಹ್ಮ್. ಅವ್ರಿಗೆ ಶುಕ್ರ ಯೋಗಕಾರಕ. ಸೊ ಅವ್ರಿಗೆ ಇದೇ ಶುಕ್ರ ದಶೆ ರಾಹು ದಶೆ ಶುಕ್ರ ಭುಕ್ತಿಯಲ್ಲಿ ಅವರು PM ಆಗಿದ್ರು. ಹೌದು. ಅವರು ನೆಕ್ಸ್ಟ್ ಎಷ್ಟು ದಿನ ಇರ್ತಾರೆ ಅಂತಲ್ಲ, ಆದ್ರೆ ಆ ಒಂದು ಸ್ಥಾನನ ತುಂಬ್ತಾರೆ ಅಂತ. Okay. ಇವಾಗ PM ಆಗ್ಬೇಕು ಅಂತಂದ್ರೆ ಹ್ಮ್. ಟೈಮ್ ಬರ್ಬೇಕಲ್ವಾ, ಹೌದು. ಹಾಗೆ ಇವರು ಕೂಡ ರಾಜಕೀಯದಲ್ಲೇ ಇದ್ದಾರೆ. ಹ್ಮ್. ಆದ್ರೆ CM ಪಟ್ಟ ಬರ್ಬೇಕು ಅಂದ್ರೆ ಅದಕ್ಕೆ ಒಂದು ಟೈಮ್ ಬರುತ್ತೆ. ಎಷ್ಟೋ ಸತಿ ಹೌದು ಅನ್ಕೊಂಡು ಇಲ್ಲ ಅಂತ ಆಗಿದೆ. ಹ್ಮ್. ಬಟ್ ನನ್ನ ಪ್ರೆಡಿಕ್ಷನ್ ಪ್ರಕಾರ ಇವರಿಗೆ ನೋಡಿ 25 to 27 25ರಿಂದ ಈ 7ನೇ ತಿಂಗಳು 27ರವರೆಗೂ ಅವ್ರಿಗೆ ಹ್ಮ್. ಶನಿ ದಶೆ ಚಂದ್ರಭುಕ್ತಿ. ಶನಿ ದಶೆ ಅವ್ರಿಗೆ ಟಾಪ್. ಇದೇ ಶನಿ ದಶೆ ಅವ್ರಿಗೆ ಹ್ಮ್. 2015 ಇಂದ ಶನಿ ದಶೆ ಸ್ಟಾರ್ಟ್ ಆಗಿದೆ. ಇದೇ ಶನಿ ದಶೆಯಲ್ಲಿ ಅವರು ಇದಕ್ಕೆ ಕೂಡ ಹೋಗ್ಬಿಟ್ಟು ಬಂದಿದ್ದಾರೆ. ಹೌದು. ಅದೆಲ್ಲರಿಗೂ ಗೊತ್ತಿರೋದೆ, ಯಾಕಂದ್ರೆ ಅರೆಸ್ಟ್ ಆಗಿದ್ದಾರೆ. ಅದನ್ನು ಪಾಪ ಆ ಒಂದು ಇದನ್ನು ಕಳೆದಿದ್ದಾರೆ ಅವರು. Okay. ಆದ್ರೆ ಈ ಕೃತಿಕ ನಕ್ಷತ್ರ ಅಂದ್ರೆ ನಾನು ಸೂರ್ಯ ಅಂತ ಹೇಳಿದೆ, ಸೂರ್ಯನ ಒಂದು ನಕ್ಷತ್ರ ಆಗಿರುತ್ತೆ. ಆ ನಕ್ಷತ್ರಕ್ಕೆ ಈ ಶನಿ ದಶೆ ನಡಿಬೇಕಾದ್ರೆ ಏನಾದ್ರೂ ಒಂದು ಇನ್ಸಿಡೆಂಟ್ ಆಗೇ ಆಗುತ್ತೆ, ಯೋಗನೂ ಬರುತ್ತೆ. ಹ್ಮ್. ಒಂದೊಂದ್ಸತಿ ಈ ತರ ನೆಗೆಟಿವ್ ಆಗತ್ತೆ. ಸೊ ನೆಗೆಟಿವ್ನೆಲ್ಲ ಕಳ್ಕೊಂಡಿದ್ದಾರೆ. Okay. ಬಟ್ ಈಗ ಯೋಗ, ಹ್ಮ್. ಅವ್ರಿಗೆ ಯೋಗ ಸ್ಟಾರ್ಟ್ ಆಗಿದೆ. ಹ್ಮ್. ಆ ಯೋಗ ಬಂದು ಮೇಯ್ನು ಈ ಗುರು ಬದಲಾವಣೆ, ಮತ್ತೆ ಅವರ ಜಾತಕದಲ್ಲಿ ನೋಡಿ ರಾಹು ಕೂಡ ತುಂಬಾ ಚೆನ್ನಾಗಿದ್ದಾನೆ. Okay. ಮತ್ತೆ ಚಂದ್ರ ಬಂದು ಅವ್ರಿಗೆ ಧನಸ್ಥಾನದಲ್ಲಿದ್ದಾನೆ, ಮತ್ತೆ ರಾಶಿಯಲ್ಲಿದ್ದಾನೆ. ಹ್ಮ್. ರಾಶಿಯಲ್ಲಿ ಚಂದ್ರ, ಸೂರ್ಯ ಬುಧ ಇದ್ರೆ ಹ್ಮ್. ಒಟ್ಟಿಗೆ ಇದ್ರೆ, ಅದು ಒಳ್ಳೆ ಜಾಗದಲ್ಲಿ ಸೂರ್ಯ ಬುಧ ಇದ್ರೆ Okay.
ಅವ್ರದ್ದು ಮುಗೀತು. ಗವರ್ಮೆಂಟ್ ಜಾಬ್ ಆಗಿರ್ಬೋದು, IAS, KAS, ಯಾವ್ದೋ ಒಂದು ಸಣ್ಣ ಪುಟ್ಟ ಕೆಲಸ ಗವರ್ಮೆಂಟ್ ಕೆಲ್ಸಕ್ಕೆ ಹೋಗೋರ್ಗು ಕೂಡ ಈ Okay. 2 ಗ್ರಹ ತುಂಬಾ ಬಲವಾಗಿರ್ಬೇಕು. ಓಕೆ ರಾಜಕೀಯಕ್ಕೆ ಬರೋರ್ಗು ಕೂಡ 2 ಗ್ರಹ ಬಲವಾಗಿರ್ಬೇಕು. ಅದ್ರಲ್ಲೂ ಶನಿನೂ ಕೂಡ ಇಂಪಾರ್ಟೆಂಟ್ ಆಗಿರ್ತಾನೆ. ಹ್ಮ್. ಎಲ್ಲರೂ ಹೇಳ್ತಾರೆ 7.5 ನಡಿಬೇಕಾದ್ರೆ ಕೆಟ್ಟದಾಗತ್ತೆ, ಶನಿ ದಶೆ ನಡಿಬೇಕಾದ್ರೆ ಕೆಟ್ಟದಾಗತ್ತೆ ಹೌದು. ಅಂತ. ಸೊ ಇವ್ರದ್ದು ವೃಷಭ ರಾಶಿ, ಕೆಟ್ಟದ್ದೇನು ಆಗಲ್ಲ. ಶನಿ ತುಂಬಾ ಒಳ್ಳೇದೇ ಮಾಡ್ತಾನೆ. ಹ್ಮ್. ಸೊ ಲಗ್ನ ಕೂಡ ತುಂಬಾ ಒಳ್ಳೆ ಲಗ್ನ ಆಗಿರುತ್ತೆ. ಹ್ಮ್. ಈ ಶನಿ ತುಂಬಾ ಚೆನ್ನಾಗಿ ಇವ್ರಿಗೆ ಸಪೋರ್ಟ್ ಮಾಡ್ತಾನೆ. ಅವ್ರದ್ದು ಸೂರ್ಯನ ನಕ್ಷತ್ರ ಆಗಿದ್ರುವೆ ಹ್ಮ್. ಶನಿ ಲಾಭ ಸ್ಥಾನದಲ್ಲಿದ್ದಾನೆ. ಹ್ಮ್. ಶನಿ ದಶೆ ನಡೀತಿದೆ. ಹ್ಮ್. ಈ ದಶೆಯಲ್ಲಿ ಅವರು CM ಪಟ್ಟಕ್ಕೆ ಬರಲೇಬೇಕು. ಓಕೆ ಇವ್ರು CM ಆಗೇ ಆಗ್ತಾರೆ. ಅಂದ್ರೆ ಕಂಪ್ಲೀಟ್ ಆಗಿ ಪೂರೈಸ್ತಾರ ಅಂತ. ಈಗ ಉಳಿದಿರೋ 5 ವರ್ಷ, ಟೋಟಲ್ 5 ವರ್ಷ ಅಲ್ವಾ? ಸೊ ಅರ್ಧ ಈಗ ಆಲ್ರೆಡಿ CM ಅವ್ರು ಕಂಪ್ಲೀಟ್ ಮಾಡಿ, ಇನ್ನು ಉಳಿದಿರೋ ವರ್ಷಗಳ ದಿನಗಳನ್ನ ಇವರು ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ತಾರ ಅನ್ನೋದು ಪ್ರಶ್ನೆ. ಕಂಪ್ಲೀಟ್ ಮಾಡ್ತಾರೆ. ಓಕೆ ಯಾಕಂದ್ರೆ ನಾನು ಅವರ ಮೇಲಿನ ಅಭಿಮಾನಿ ಅಂತಲ್ಲ, ಯಾಕಂದ್ರೆ ನಮ್ಮೂರವ್ರೆ. ನಾನು ಲಾಸ್ಟ್ ಟೈಮ್ ಹೇಳಿದೆ, ಹೌದು. ನಾನು ಕನಕಪುರದವಳು, ಹ್ಮ್ ನನಗೂ ಅವ್ರು ಬರ್ಬೇಕು. ಯಾಕಂದ್ರೆ ತುಂಬಾ ಇಂಪ್ರೂವ್ಮೆಂಟ್ಸ್ ಮಾಡಿದ್ದಾರೆ. Okay. ಯಾಕಂದ್ರೆ ಆಗಿನ ಕನಕಪುರಕ್ಕೂ ಈಗಿನ ಕನಕಪುರಕ್ಕೂ ಅಜ್ಜ ಗಜಾಂತರ ವ್ಯತ್ಯಾಸ. ಕನಕಪುರ ಅಂದಿದ ತಕ್ಷಣ DK ಶಿವಕುಮಾರ್ ಅವರೇ ಎಲ್ಲರ ಹೌದು. ಬಾಯಲ್ಲೂ. ಕರೆಕ್ಟ್. ನಾನು ಯಾರಾದ್ರೂ ಕೇಳಿದಾಗ ನಮ್ದು ಕನಕಪುರ ಅಂದ್ರೆ DK ಶಿವಕುಮಾರ್ ಅವ್ರ ಅಂತ ಹೌದು. ಕೇಳ್ತಾರಲ್ವಾ. ಹ್ಮ್ ಸೊ ಆ ಊರ್ಗೆನೆ ಆ ಒಂದು ಇದನ್ನ ಮುಡಿಸ್ಬಿಟ್ಟಿದ್ದಾರೆ, ಚಾಪನ್ನ ಮುಡಿಸ್ಬಿಟ್ಟಿದ್ದಾರೆ. ಹ್ಮ್ ಸೊ ಹಾಗಾಗಿ ಕನಕಪುರ ಅನ್ನಲ್ಲ, ಹ್ಮ್. DK ಶಿವಕುಮಾರ್ ಅವ್ರ ಊರೇ ಅಂತ ಹ್ಮ್. ಹೇಳ್ತಾರೆ ಹೌದು. ನಾನು ಹೇಳ್ದಾಗ. ಹ್ಮ್ ಸೊ ಹಂಗಿರ್ಬೇಕಾದ್ರೆ ಹ್ಮ್. ಅವರು ಕಂಟಿನ್ಯೂ ಮಾಡಿದ್ರು ತುಂಬಾ ಒಳ್ಳೇದು. ಓಕೆ ಆದ್ರೆ ಎಷ್ಟು ದಿನ ಇರ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಓಕೆ CM ಮಾಡ್ತಾರೆ ಅನ್ನೋದೇ ಇಂಪಾರ್ಟೆಂಟ್. Okay. ನಾನು ಏನ್ ಹೇಳ್ದೆ ಹೇಳಿ, ಹ್ಮ್ ನಮ್ಮ ದೇವೇಗೌಡರು ಕೂಡ PM ಆದ್ರು, ಹೌದು. ಪ್ರೈಮ್ ಮಿನಿಸ್ಟರ್ ಆದ್ರು. ಹ್ಮ್. ಆದ್ರೆ ಸತತ ಎಷ್ಟು ಒಂದು ವರ್ಷಗಳ ಕಾಲ ಹೌದು. ಇದ್ರು. ಹೌದು. ಆದ್ರೂ ಆ ಒಂದು ಏನು ಗೌರವ ಏನಿರುತ್ತೆ ಅದು ಹಾಗೆ ಇರುತ್ತೆ. ಖಂಡಿತ. ಇವಾಗೂನು ನಾವು ಮಾಜಿ ಪ್ರಧಾನಮಂತ್ರಿ ಅವರೇ ಅಂತಾನೆ ಕರೆಯೋದು. ಕರೆಕ್ಟ್. ಅದು ಆ ಪಟ್ಟಕ್ಕೆ ಹೋಗಿ ಬಂದ ಮೇಲೆ ಮುಗೀತು ಹೌದು. ಅಲ್ವಾ. ಹ್ಮ್. ಇದೇ ರೀತಿ DK ಶಿವಕುಮಾರ್ ಅವರು ಕೂಡ CM ಆದಾಗ ಹ್ಮ್ ನೋಡಿ, ಅವರಿಗೆ ಶನಿ ದಶೆ, ಎಲ್ಲಾರು ಹೇಳ್ತಾರೆ ಶನಿ ದಶೆಲಿ ಆಗೋದಿಲ್ಲ, ಕೆಟ್ಟದಾಗತ್ತೆ ಅದಾಗತ್ತೆ ಅಂತ. ಬಟ್ ಇವರು ಶನಿ ದಶೆಲೆ ತುಂಬಾ ಇವ್ರಿಗೆ ಯೋಗ. ಯಾಕಂದ್ರೆ ಅವನು ಶನಿ ಅವ್ರಿಗೆ ತುಂಬಾ ಒಳ್ಳೆ ಜಾಗದಲ್ಲಿದ್ದಾನೆ. Okay. ಮತ್ತೆ 9ನೇ ಮನೆಯಲ್ಲಿ ಗುರು ಮತ್ತೆ ಶನಿ ಇದ್ದಾರೆ. ಹ್ಮ್. ಇದು ತುಂಬಾ ಫೇವರ್. ಓಕೆ ಜಾತಕದಲ್ಲಿ ಕೆಲವೊಂದು ಗ್ರಹಗಳು ಎಲ್ಲಿದ್ದಾವೆ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಹೌದು. ಸೊ ಹಾಗಾಗಿ ಇವರ ಜಾತಕ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.